ಬಂದಿರೋದು ಮಸ್ತ್ ಅಂತ ಹೇಳ್ತಾರೆ. ಯಾವ ತರ ಆಗಿರ್ಬೋದು ಸರ್ ಮೂವಿ ನೀವು ನೋಡಿದ ಪ್ರಕಾರ? ಮೂವಿ ಯಾವ ತರ ಇದೆ ಅಂತ ಹೇಳಿದ್ರೆ ಪ್ರತಿಯೊಂದು ಹಂತದಲ್ಲಿ ಪ್ರತಿಯೊಬ್ಬರು ನೋಡ್ಬೇಕಾದಂತ ಮೂವಿ. ಯಾಕಂದ್ರೆ ಒಂದು ಊರಲ್ಲಿ ಒಬ್ಬ ಯುವಕ ಮನ್ಸು ಮಾಡಿದ್ರೆ ಆ ಊರಲ್ಲಿ ಚಿತ್ರಣನೇ ಬದಲಾವಣೆ ಮಾಡುವಂತ ಒಂದು ಮೂವಿ. ಅದು ಬಹಳ ಅದ್ಭುತವಾದ ಬಂದಂತ ಒಂದು ಗಣಪತಿ ಬಪ್ಪ ಅಂತ ಹೇಳ್ಬಿಟ್ಟು ಬಹಳ ಅದ್ಭುತವಾಗಿದೆ. ಹೇಗಿದೆ ಅಂತಂದ್ರೆ ಬಹಳ ಅದ್ಭುತ. ಪ್ರತಿಯೊಂದು ಮೂವಿ ಹೇಗಿದೆ ಅಂತಂದ್ರೆ ಪ್ರತಿ ಸ್ಟಾರ್ಟಿಂಗ್ ಎಂಡ್ವರೆಗೆ ಏನಿದೆ ಅಂತಂದ್ರೆ ಶಿವತಾಂಡವ ಇದೆ. ಯಾಕಂತಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಶಿವತಾಂಡ ಇದ್ದಾಗ ಮಾತ್ರ ಪ್ರತಿಕ್ಷಣ ಕೂಡ ಒಳ್ಳೆ ರೀತಿಯಲ್ಲಿ ಏನಪ್ಪಾ ಅಂತಂದ್ರೆ ನಮ್ಮ ಭವಿಷ್ಯ ಕಟ್ಟಬಹುದು. ಬಹಳ ಅದ್ಭುತವಾಗಿದೆ ಪ್ರತಿಯೊಂದು ಕೂಡ. ಯಾಕಂದ್ರೆ ಹೆಣ್ಣು ಮಕ್ಕಳ ಬಗ್ಗೆ ಬಹಳ ಅದ್ಭುತವಾಗಿದೆ. ಹೆಣ್ಮಕ್ಳು ಬಹಳ ಸ್ಟ್ರಾಂಗ್ ಇರ್ಬೇಕಂತಂದ್ರೆ ಯಾಕಂದ್ರೆ ಈ ಹೆಣ್ಮಕ್ಳು ಏನಂತಂದ್ರೆ ಬಹಳ ಏನಪ್ಪಾ ಅಂತಂದ್ರೆ ಅನ್ಯಾಯಕ್ಕೊಳಗಾಗ್ಯಾರ. ಅವ್ರಿಗೆ ಶಕ್ತಿ ತುಂಬುವಂತ ಮೂವಿ ಯಾವ್ದಂದ್ರೆ ಅದು ಗಣಪತಿ ಬಪ್ಪ ಅಂತ ಹೇಳ್ಬೇಕು. ಬಹಳ ಅದ್ಭುತವಾಗಿದೆ. ಪ್ರತಿಯೊಬ್ಬರು ಕೂಡ ಸಿನಿಮಾ ಮಂದಿರಲ್ಲಿ ನೋಡ್ಬೇಕಾಗಿದೆ. ಯಾಕಂದ್ರೆ ಒಬ್ಬ ಹಳವಿ ಯುವಕ ಹೇಗೆ ನಾವು ಒಂದು ಬದುಕು ಕಟ್ಟಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಬಹಳ ಅದ್ಭುತವಾಗಿದೆ ಮೂವಿ. ದಯವಿಟ್ಟು ಬಹಳ ಅದ್ಭುತವಾಗಿದೆ. ಆನಂದ್ ಅವ್ರು ಬಹಳ ಅದ್ಭುತವಾಗಿ ಏನಪ್ಪಾ ಅಂತಂದ್ರೆ ಇದು ನಿರ್ಮಾಣ ಮಾಡಿದ್ದಾರೆ. ಯಾಕಂದ್ರೆ ಈ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ನಮ್ಮ ಕಲಬುರಗಿ ಭಾಗದ ಪ್ರತಿಭೆಯನ್ನು ನಾವು ಬೆಳೆಸಬೇಕಾಗಿದೆ. ಹೊಸ ಪ್ರತಿಭೆಗಳನ್ನು ಬೆಳೆಸಬೇಕಾಗಿದೆ. ಆದಷ್ಟು ಬಹಳಷ್ಟು ಸಂಖ್ಯೆಯಲ್ಲಿ ಈ ಚಿತ್ರಮಂದಿರದಲ್ಲಿ ನೋಡ್ಬೇಕು ಅನ್ಕೊಂಡ್ಬಿಟ್ಟು ಈ ಮುಖಾಂತರ ಕೇಳ್ತಾ ಇದ್ದೀವಿ. ನಂಬರ್ 1 ಇದೆ ಮೂವಿ. ಪ್ರತಿಯೊಬ್ಬರು ಕೂಡ ನೋಡ್ಬೇಕು. ಸೂಪರ್.